ನಮಸ್ಕಾರ ಸ್ನೇಹಿತರೆ. ಸುಮಾರು 2 ತಿಂಗಳ ನಂತರ ಮತ್ತೆ ನಿಮಗಾಗಿ ಕಥೆಯೊಂದನ್ನು ತಂದಿದ್ದೇನೆ. ಇಂದು ನಾ ಓದಲಿರುವ ಕತೆ ಜನಪ್ರಿಯ ಲೇಖಕಿ ಉಷಾ ನವರತ್ನ ರಾಮ್ ಅವರ ಕತೆ. ಉಷಾ ನವರತ್ನ ರಾಮ್ ನಮ್ಮ ಕನ್ನಡದ ಬಹು ಜನಪ್ರಿಯ ಲೇಖಕಿಯರಲ್ಲಿ ಒಬ್ಬರು. ಸುಮಾರು 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು, ಕಥಾ ಸಂಕಲನಗಳನ್ನು ಬರೆದಿರ್ತಕ್ಕಂತಹ ಇವರು ನಮ್ಮ ಹರೆಯದ ದಿನಗಳಲ್ಲಿ ಬಹು ಜನಪ್ರಿಯ ಲೇಖಕಿಯಾಗಿದ್ದರು. ನಾವೆಲ್ಲ ನಮ್ಮ ತಲೆಮಾರಿನ ಇವರು ಇವರ ಈ ಕಥೆಗಳನ್ನು, ಕಾದಂಬರಿಗಳನ್ನು ಓದಿಯೇ ಬೆಳೆದವು. ಆ ಕಾಲದ ವಾರಪತ್ರಿಕೆಗಳಾದ ಸುಧಾ, ಪ್ರಜಾಮತ, ಕರ್ಮವೀರ, ತರಂಗ, ಮಂಗಳ ಹೀಗೆ ಅನೇಕ ಜನಪ್ರಿಯ ವಾರಪತ್ರಿಕೆಗಳಲ್ಲಿ ಮಲ್ಲಿಗೆ, ತುಷಾರ, ವನಿತಾ, ಪ್ರಿಯಾಂಕ, ರಾಗಸಂಗಮ, ಹಂಸರಾಗ ಹೀಗೆ ವಿವಿಧ ಮಾಸಪತ್ರಿಕೆಗಳಲ್ಲಿ ಅವರ ಕಾದಂಬರಿಗಳು ಧಾರಾವಾಹಿಗಳಾಗಿ ಪ್ರಕಟವಾಗುತ್ತಿದ್ದವು. ನಾವೆಲ್ಲರೂ ಪ್ರತಿ ವಾರ ಆ ಸಂಚಿಕೆಗಳು ಬರುವುದನ್ನೇ ಕಾಯುತ್ತಿದ್ದೆವು. ಅಂತಹ ಒಬ್ಬ ಜನಪ್ರಿಯ ಕಾದಂಬರಿಗಾರ್ತಿಯ, ಕತೆಗಾರ್ತಿಯ ಒಂದು ಕಥೆಯನ್ನು ನಾನೀಗ ಓದುತ್ತೇನೆ. ವೃತ್ತಿಯಿಂದ ಅಧ್ಯಾಪಕರಾಗಿದ್ದ ಇವರು ಅಂಕಣಕಾರ್ತಿಯೂ ಕೂಡ ಆಗಿದ್ದರು. ಅವರ ಕತೆ ಹೀಗೊಂದು ಕತೆ. ನಾನು ಬಸ್ಸಿನಿಂದ ಇಳಿದು ಸುತ್ತಲೂ ನೋಡಿದೆ. ಇಲ್ಲಿ ನನಗೆ ಗುರುತು ಪರಿಚಯದವರಾರೂ ಇರಲಿಲ್ಲ. ಬಸ್ ಸ್ಟ್ಯಾಂಡಿನಲ್ಲಿ ಜನಸಂದಣಿ ಜೋರಾಗಿತ್ತು. ಹೆಗಲ ಚೀಲವನ್ನು ಸರಿಮಾಡಿಕೊಂಡು ಮುಂದಡಿ ಇಟ್ಟೆ. ಸಂಪಾದಕರು ಮುಗುಮ್ಮಾಗಿ ಹೇಳಿಬಿಡ್ತಾರೆ, ಹೋಗ್ರಿ ಅಲ್ಲಿಗೆ ಹೋಗಿ ಎಲ್ಲ ನ್ಯೂಸು ಸರಿಯಾಗಿ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಸ್ಕೂಪ್ಗೆ ಏನಾದರೂ ಇರಬೇಕು. ಬರೀ ತಂಗಳು ಹಳಸಲು ಸುದ್ದಿ ಹಾಕಿದರೆ ನಮ್ಮ ಪೇಪರ್ ಯಾರು ಓದ್ತಾರೆ? ಏನಾದರೂ ಸೆನ್ಸೇಷನಲ್ ಇರಬೇಕು. ಆದರೆ ನಾನು ಸೆನ್ಸೇಷನಲ್ ನ್ಯೂಸ್ ಎಲ್ಲಿಂದ ತರಲಿ? ನಮ್ಮಲ್ಲಿ ಎಲ್ಲವೂ ಹಳಸಲೆ. ಅದೇ ಹೊಡೆದಾಟ, ಬಡಿದಾಟ, ಕೋಮುಗಳ ನಡುವೆ ಘರ್ಷಣೆ, ವರದಕ್ಷಿಣೆ ಕಿರುಕುಳ, ಅತ್ಯಾಚಾರ, ಪೊಲೀಸರ ದೌರ್ಜನ್ಯ, ರಾಜಕಾರಣಿಗಳ ನಡುವೆ ಮನಸ್ತಾಪ, ಮಂತ್ರಿಮಂಡಲ ಪುನರ್ರಚನೆ, ಪಕ್ಷಾಂತರ, ವಿದೇಶಿ ಆಯುಧಗಳ ಸಾಮಗ್ರಿಗಳ ಕೊಳ್ಳುವಿಕೆಯಲ್ಲಿನ ಮೋಸ ಇಂತಹುದೇ. ಸಾರ್, ಕುಲಿಬೇಕಾ ಸಾರ್? ತಿರುಗಿ ನೋಡಿದೆ. ಮಾಸಿದ ಬಿಳಿಯ ಶರ್ಟು, ನೀಲಿ ಚಡ್ಡಿಯ ಹುಡುಗ ನನ್ನತ್ತಲೇ ನೋಡುತ್ತಿದ್ದ. ಅವನ ಅರಳು ಗಣ್ಣುಗಳಲ್ಲಿ ಕಾಣಬೇಕಾಗಿದ್ದ ಭವಿಷ್ಯದ ಮುಂಬೆಳಕಿರಲಿಲ್ಲ. ನಿಸ್ತೇಜವಾದ, ದೀನವಾದ ಆ ದೃಷ್ಟಿಯಲ್ಲಿ ನಾನು ಭಿಕ್ಷುಕನಲ್ಲ, ಮರ್ಯಾದೆಯಾಗಿ ಬಾಳಲು ಯತ್ನಿಸುತ್ತಿದ್ದೇನೆ ಎನ್ನುವ ಭಾವವಿತ್ತು. ಬೇಡಪ್ಪ, ಇರೋದೇ ಒಂದು ಸೂಟ್ಕೇಸು, ಚೀಲ ಭುಜಕ್ಕೆ ಹಾಕ್ಕೊಂಡಿದ್ದೀನಿ ಎಂದರೂ ಅವನ ಮುಖದಲ್ಲಿನ ಮಾರ್ಧವತೆ ಅದೇಕೋ ನನ್ನನ್ನು ಆಕರ್ಷಿಸಿತು. ಆಯಿತು ತಗೋ ಈ ಸೂಟ್ಕೇಸು. ಇಲ್ಲಿ ಯಾವುದಾದ್ರೂ ಒಳ್ಳೆ ಹೋಟೆಲು, ಲಾಡ್ಜು ಇದೆಯಾ? ಇದೆ ಸಾರ್, ಆದರೆ ಊಟ ತಿಂಡಿ ಎಲ್ಲ ತುಂಬ ದುಬಾರಿ, ಅಲ್ಲದೆ ತುಂಬ ಕೊಳಕು. ಹೌದಪ್ಪ, ಹೋಟೆಲ್ ಅಂದರೆ ಅಷ್ಟೇ, ಮನೆಯ ಹಾಗಿರುತ್ತಾ? ಪದ್ಮ ಲಾಡ್ಜ್ ಇದೆ ಸಾರ್, ರೂಮಿಗೆ 45 ರೂಪಾಯಿ. ಸ್ನಾನಕ್ಕೆ ಬಿಸಿ ನೀರು ಕೊಡ್ತಾನೆ. ಪ್ಲೇಟು ಮೀಲ್ಸು ಸಾರ್ 5 ರೂಪಾಯಿ ಚಾರ್ಜ್ ಮಾಡ್ತಾನೆ. ಬರೀ ಬೀಟ್ರೂಟು, ನವಿಲುಕೋಸು, ಮೂಲಂಗಿ ಇಂತಹ ತರಕಾರಿನೇ. ಹಾಂ, ಇನ್ನೂ ಊರಿನ ಒಳಗೆ ಹೋದರೆ ರಾಕ್ಲ್ಯಾಂಡ್ ಹೋಟೆಲ್ ಇದೆ, ಬಹಳ ದುಬಾರಿ ಸಾರ್. ಅಲ್ಲಿ ಎಲ್ಲ ಉಂಟು. ಒಂದು ರೂಮಿಗೆ 150-200. ಆಮೇಲೆ ಬೃಂದಾವನ್ ಹೋಟೆಲು. ಏನಪ್ಪ, ನೀನು ಹೋಟೆಲ್ಗಳಿಗೂ ಪ್ರಚಾರ ಮಾಡ್ತೀಯಾ? ಕಮಿಷನ್ ಕೊಡ್ತಾರೇನೋ? ಇಲ್ಲ ಸಾರ್, ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ. ನಿಮ್ಮಂಥವರು ಹೊಸಬರು ಬಂದರೆ ಅವರಿಗೆ ಮಾರ್ಗದರ್ಶನ ಮಾಡಬೇಕಲ್ಲ ಸಾರ್. ಪರವಾಗಿಲ್ವೇ, ಬಹಳ ಚೂಟಿಯಾಗಿದ್ದಿ. ನಾನು ಈ ಊರಿಗೆ ಹೊಸಬ ಅಂತ ಹೇಗೆ ಗೊತ್ತಾಯಿತು ನಿನಗೆ? ನೀವು ಬಸ್ಸಿಂದ ಇಳಿದು ಸುತ್ತಮುತ್ತ ನೋಡ್ತಾ ಇದ್ದಾಗಲೇ ಗೊತ್ತಾಯಿತು. ಏನು ಓದಿದ್ದಿ? ಎಲ್ಲಿ ಓದೋದು ಸಾರ್, 6ನೇ ಕ್ಲಾಸಿಗೆ ಓದು ನಿಲ್ಲಿಸಿಬಿಟ್ಟೆ. ಯಾಕಪ್ಪ, ಓದಿ ಕೂಲಿ ಕೆಲಸ ಮಾಡ್ತಾ ಇದ್ದಿ?
ನಂಗೆ ಯಾರು ಕೆಲಸ ಕೊಡ್ತಾರೆ ಸಾರ್? ಹೋಟೆಲ್ನಲ್ಲಿ ಒಂದಿಷ್ಟು ದಿನ ಮಾಡಿದೆ. ಅಲ್ಲಿ ಕೊಡೋ ಸಂಬಳದಲ್ಲಿ ನನ್ನ ತಮ್ಮ ತಂಗಿ ನಮ್ಮ ತಾಯಿನ ಸಾಕೋಕ್ಕಾಗುತ್ತಾ ಸಾರ್? ಈ ಕೂಲಿ ಕೆಲಸ ಎಷ್ಟು ಕೊಡುತ್ತೆ? ನಿಮ್ಮಂಥೋರು ನನ್ನ ಮೇಲೆ ಕರುಣೆ ತೋರಿಸಿ ಏನಾದರೂ ಕೊಡ್ತೀರಿ, ಎರಡು ಒಳ್ಳೆ ಮಾತು ಆಡ್ತೀರಿ. ಬರೀ ಕೂಲಿ ಅಲ್ಲ ಸಾರ್, ನಾನು ಇನ್ನೂ ಏನೇನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಿ. ಸರಿಯಪ್ಪ, ನನಗೆ ಯಾವುದಾದ್ರೂ ಒಳ್ಳೆ ಹೋಟೆಲ್ 10-15 ರೂಪಾಯಿ ರೂಮಿನದು ಸಿಗುತ್ತಾ? ಹುಡುಗ ನನ್ನತ್ತ ನೋಡಿದ. ಎಲ್ಲ ದುಬಾರಿ ಆಗೋಗಿದೆ ಸಾರ್. ಬೇಕಾದರೆ ಹೋಟೆಲಲ್ಲಿ ಊಟ ಮಾಡಿ ಎಲ್ಲಾದರೂ ಹೋಗಿ ಮಲ್ಕೋಬೇಕೋ ಅಷ್ಟೇ. ಸ್ಕೂಲಿನ ಹೊರ ಜಗಲಿ ಇದೆ, ದೇವಸ್ಥಾನ ಇದೆ. ಹೌದು, ಹುಡುಗ ಹೇಳಿದ್ದು ಸರಿ. ಊಟ 5 ರೂಪಾಯಿ. ನನಗೂ ಒಬ್ಬನೇ ಇರಲು ಬೇಸರ. ಏನಯ್ಯ, ಒಳ್ಳೆ ಹೋಟೆಲಲ್ಲಿ ಹೊಟ್ಟೆ ತುಂಬ ಊಟ ಮಾಡೋಣ ಬಾ. ಬೇಡ ಸಾರ್, ನೀವು ಮಾಡ್ಕೊಂಡು ಬನ್ನಿ. ಬೇಕಾದರೆ ಇದನ್ನ ಇಟ್ಕೊಂಡು ಹೊರಗೆ ಕಾದಿರ್ತೀನಿ, ಕೂಲಿ ಆಮೇಲೆ ಕೊಡಿ. ಇರಲಿ ಬಾರಯ್ಯ, ನಾನೊಬ್ಬನೇ ಊಟ ಮಾಡೋಕ್ಕೆ ಬೇಜಾರು. ಬಾ, ನನಗೆ ಹೋಟೆಲು ತೋರಿಸು, ಇಬ್ಬರೂ ಊಟ ಮಾಡೋಣ. ಆಮೇಲೆ ಮಲ್ಕೊಳ್ಳಿಕ್ಕೆ ಎಲ್ಲಾದರೂ ಜಾಗ ತೋರಿಸಿಬಿಡು. ಅವನನ್ನು ಬಲವಂತದಿಂದ ಹೋಟೆಲೊಂದಕ್ಕೆ ಕರೆದೊಯ್ದು ಊಟಕ್ಕೆ ಇಬ್ಬರು ಕುಳಿತೆವು. ಎಲ್ಲರೂ ಆ ಹುಡುಗನತ್ತ ನನ್ನತ್ತ ಅಚ್ಚರಿಯಿಂದ ನೋಡಿದರು. 2 ಪ್ಲೇಟ್ ಮೀಲ್ಸ್ ಹುಡುಗನೇ ಹೇಳಿದಾಗ ಹೋಟೆಲಿನ ಮಾಣಿ ಅವನನ್ನು ನೋಡಿ ನಸುನಕ್ಕ. ಏನೋ ಕೃಷ್ಣ, ನೀನು ಇಲ್ಲಿ? ಇವರು ನಿನ್ನ ನೆಂಟ್ರಾ? ಕೃಷ್ಣ ಮುಖ ಕೆಂಪಗೆ ಮಾಡಿಕೊಂಡನೇ ಹೊರತು ಬಾಯಿ ಬಿಡಲಿಲ್ಲ. ಹುಡುಗನ ಹೆಸರೂ ತಿಳಿದಂತಾಯಿತು. ಇವನು ಎಲ್ಲರಿಗೂ ಪರಿಚಿತನೆಂದು ತಿಳಿಯಿತು. ಇಬ್ಬರು ಹೊಟ್ಟೆ ತುಂಬ ತಿಂದು ಹೋಟೆಲಿನಿಂದ ಹೊರಬಿದ್ದವು. ಈಗ ನನಗೆ ಮಲ್ಕೊಳ್ಳೋಕ್ಕೆ ಜಾಗ ತೋರಿಸು. ಅವನು ಮೌನವಾಗಿಯೇ ಹೆಜ್ಜೆ ಹಾಕುತ್ತಿದ್ದ. ಅನಂತರ ರಸ್ತೆಯ ಕವಲಿನಲ್ಲಿ ನಿಂತ. ಸಾರ್, ಸ್ಕೂಲ್ನಲ್ಲಿ ಮಲ್ಕೊಂಡ್ರೆ ತುಂಬ ಸೊಳ್ಳೆ, ಇಲಿಗಳ ಕಾಟ ಸಾರ್. ದೇವಸ್ಥಾನದ ಬಳಿ ಕಳ್ಳರು ಜಾಸ್ತಿ ಸಾರ್. ಮಾದೇವಪ್ಪನ ಅಂಗಡಿ ಮುಂದೆ ಅಂದರೆ ಬೀದಿ ಭಿಕ್ಷುಕರೂ ಬರ್ತಾರೆ. ಅರಳಿಕಟ್ಟೆ ಹತ್ರ ಬೇಡ ಸಾರ್, ದೆವ್ವ ಇದೆ ಅಂತಾರೆ. ಮೊದಲೇ ಹೇಳಬಾರ್ದಿತ್ತೇನಯ್ಯ? ನಾನು ಗೊಣಗಿದೆ. ಯೋಚನೆ ಮಾಡಬೇಡಿ ಸಾರ್, ಇಲ್ಲೇ ಹತ್ತಿರದಲ್ಲೇ ನನಗೆ ತುಂಬ ತಿಳಿದವ್ರ ಮನೆ ಇದೆ. ಬನ್ನಿ ಸಾರ್, ಅವರು ತುಂಬ ಒಳ್ಳೆಯವರು. ಒಂದು ರಾತ್ರಿ ಮಲಗಿ ಹೋಗ್ಬೋದು. ಬೇಡಪ್ಪ, ಯಾರ್ಯಾರೋ ಮನೆಗೆ ಯಾಕೆ ಹೋಗೋದು? ನಾಳೆ ಬೆಳಗ್ಗೆ ತನಕ ಎಲ್ಲೋ ಇದ್ರಾಯ್ತು. ಮಧ್ಯಾಹ್ನ ಇಲ್ಲಿ ನಡೆಯೋ ಸಮಾರಂಭ ಮುಗಿಸ್ಕೊಂಡು ಹೊರಟು ಬಿಡ್ತೀನಿ. ಏನು ಸಮಾರಂಭ ಸಾರ್? ನನಗೆ ಗೊತ್ತೇ ಇಲ್ಲ. ಏನಪ್ಪ ಹಿಂಗಂತಿ? ನಾಳೆ ಇಲ್ಲಿ ಜನರನ್ನು ಉದ್ದೇಶಿಸಿ MLA ಪರಶಿವಪ್ಪ ಮಾತಾಡೋಲ್ವಾ? ಅವರು ಇಲ್ಲಿ ತಾವು ಮಾಡಿರೋ ಸುಧಾರಣೆಗಳ ಬಗ್ಗೆ ಮಾತಾಡ್ತಾರೆ. ಓ ಅದಾ, ಬಿಡಿ ಸಾರ್, ಯಾರು ಬಂದು ಮಾತಾಡಿದ್ರೇನಾಯಿತು? ನಮ್ಮಂಥವರ ಪಾಡು ಒಂದೇ. ನೋಡಿ ಸಾರ್, ಅಲ್ಲಿ ಕಾಣ್ತಾ ಇದೆಯಾ ಕೆಂಪು ಹೆಂಚಿನ ಮನೆ? ಮನೆ ಮುಂದೆ ಸೀರೆ ಹಾಕಿಲ್ವಾ? ಅದೇ ಮನೆ. ಅದೇ ಅಷ್ಟು ಚಿಕ್ಕ ಮನೆ. ಅಲ್ಲಿ ಯಾರ್ಯಾರಿದ್ದಾರೋ ಅಲ್ಲಿಗೆ ಹೋಗಿ ತೊಂದರೆ ಹೇಗಪ್ಪ ಮಾಡೋದು? ತೊಂದರೆ ಏನೂ ಇಲ್ಲ. ಎಷ್ಟೋ ಜನ ಅಲ್ಲಿಗೆ ಬಂದು ಮಲಗಿದ್ದು ಹೋಗ್ತಾರೆ. ಕೈಗೊಂದಿಷ್ಟು ನಿಮಗಿಷ್ಟ ಬಂದಷ್ಟು ಕೊಟ್ಟರಾಯ್ತು. ಅವರಿಗೂ ಒಂದು ದಾರಿ, ನಿಮಗೂ ಉಪಯೋಗ ಆಗುತ್ತೆ. ಬನ್ನಿ ಸಾರ್. ಕೃಷ್ಣ ನನ್ನನ್ನು ಕೈ ಹಿಡಿದೇ ಕರೆದೊಯ್ದ. ಮನೆಯ ಮುಂದಿನ ಮೆಟ್ಟಲುಗಳಲ್ಲಿ ಇಟ್ಟಿಗೆ ಎದ್ದು ಕಾಣುತ್ತಿತ್ತು. ಹಾಕಿದ್ದ ಸಿಮೆಂಟು ಕಿತ್ತು ಹೋಗಿತ್ತು. ಬಾಗಿಲಿಗೆ ಹಳೆಯ ಸೀರೆಯ ಪರದೆ ಹಾಕಲಾಗಿತ್ತು. ಒಳಗಡೆ ಇಡುತ್ತಲೇ ಘಮ್ ಎಂದು ಯಾವುದೋ ಅಗರಬತ್ತಿಯ ವಾಸನೆ ಮೂಗಿಗೆ ಬಡಿಯಿತು. ಒಂದು ಹಳೆಯ ಚಾಪೆ, ಒಂದು ಸಣ್ಣ ಸ್ಟೂಲು, ಹಳೆಯ ಮಂಚದ ಮೇಲಿದ್ದ ಬಣ್ಣ ಕೆಟ್ಟಿದ್ದ ಹಾಸಿಗೆ, ಇವುಗಳಷ್ಟೇ ಕಂಡದ್ದು. ಒಳಮನೆಯಲ್ಲಿ ಹೆಜ್ಜೆ ಸದ್ದು ಕೇಳಿಸಿತು. ನೀವಿಲ್ಲೇ ಇರಿ ಸಾರ್, ಬರ್ತೀನಿ. ಕೃಷ್ಣ ಒಳಮನೆಗೆ ಹೋದ. ಅರೆ ನಿಮಿಷದಲ್ಲೇ ಹೊರ ಬಂದ. ಕೈಯಲ್ಲಿ ಹಾಸಿಗೆಯ ಮೇಲೆ ಹಾಸಲು ಹೊದಿಕೆ ತಂದಿದ್ದ. ಮಂಚದ ಮೇಲಿನ ಹಾಸಿಗೆಯ ಮೇಲೆ ಅದನ್ನು ಹಾಸಿದ. ಕೂತ್ಕೊಳ್ಳಿ ಸಾರ್, ಇಲ್ಲೇ ಮಂಚದ ಮೇಲೆ. ನೀವು ಇಲ್ಲಿ ಹಾಯಾಗಿ ಮಲಗಬಹುದು. ನಾಳೆ ಬೆಳಗ್ಗೆ ಬಂದು ಎಬ್ಬಿಸ್ತೀನಿ ಸಾರ್. ಎಲ್ಲ ಕೆಲಸಕ್ಕೂ ಕೂಲಿಗೆ ಒಟ್ಟಿಗೆ ದುಡ್ಡು ಕೊಟ್ಬಿಡಿ ಸಾರ್. ನೀವು ಮಲಗೋ ತನಕ ಇಲ್ಲೇ ಇರ್ತೀನಿ ಸಾರ್. ಇಲ್ಲಿ ಮಲಗೋಕ್ಕೆ ದುಡ್ಡು ಚಾರ್ಜ್ ಮಾಡೋಲ್ವಾ? ನಾನು ಕೇಳಿದೆ. ಕೃಷ್ಣ ಒಂದು ವಿಧವಾಗಿ ನಕ್ಕ. ನಿಮ್ಮ ಖುಷಿ ಸಾರ್, ಹಾಗೆಲ್ಲ ಅವರು ಕೇಳೋಲ್ಲ. ಹೇಗಿದ್ದರೂ ಹೋಟೆಲಿಗೆ ಹೋಗಿದ್ದರೆ
40-50 ತೆರಬೇಕಿತ್ತು. ಜೇಬಿನಿಂದ ಪರ್ಸ್ ತೆಗೆದು 10ರ 2 ನೋಟು, 5ರ 1 ನೋಟು ಕೃಷ್ಣನ ಕೈಗಿತ್ತೆ. ಅವರಿಗೆ ಕೊಟ್ಬಿಡು, ತುಂಬ ಉಪಕಾರ ಆಯಿತು ಅಂತ ಹೇಳು. ಕೃಷ್ಣನ ಮುಖ ಊರಗಲವಾಯಿತು. ಒಳಗೋಡಿದ. ಒಳಗೆ ಪಿಸುದನೆಯಲ್ಲಿ ಮಾತುಕತೆಯಾಗುತ್ತಿದ್ದುದು ನನಗರಿವಾಯಿತು. ನಾನು ಕೊಟ್ಟದ್ದು ಕಡಿಮೆ ಆಯಿತೇನೋ, ಹೆಚ್ಚು ಕೊಡಬೇಕಿತ್ತು ಎಂದುಕೊಳ್ಳುತ್ತಿರುವಂತೆಯೇ ಕೃಷ್ಣ ಒಳಗಿನಿಂದ ಬಂದ. ಕೈಯಲ್ಲಿ ಥಳಥಳ ಹೊಳೆಯುತ್ತಿದ್ದ ಹಿತ್ತಾಳೆ ತಟ್ಟೆ ಇತ್ತು. ಅದರಲ್ಲಿ 1 ಲೋಟ ಹಾಲು, 4 ರಸಬಾಳೆ ಹಣ್ಣು, ಅಡಿಕೆ, ಎಲೆ, ಸುಣ್ಣ ಇತ್ತು. ಅದನ್ನು ಕಂಡು ನಾನು ನಕ್ಕು ಬಿಟ್ಟೆ. ಇದೆಲ್ಲ ಏನೂ ಬೇಡ ಕೃಷ್ಣ, 1 ಬಾಳೆಹಣ್ಣು ಸಾಕು, ಮಿಕ್ಕಿದ್ದು ನೀನೇ ತಗೋ, ಹಾಲು ಒಳಗೆ ಕೊಟ್ಟು ಬಿಡು. ಕೃಷ್ಣ ಅದೇಕೋ ಅನುಮಾನಿಸಿದ. ಇಲ್ಲೇ ಇರಲಿ ಸಾರ್, ಆಮೇಲೆ ನೀವೇ ಅವರಿಗೆ ಹೇಳಿಬಿಡಿ. ಬರಲಾ ಸಾರ್? ತಟ್ಟೆ ಅಲ್ಲೇ ಇಟ್ಟ. ನಾನು ಬಲವಂತ ಮಾಡಿ ಅವನ ಕೈಗೆ 3 ಬಾಳೆಹಣ್ಣುಗಳನ್ನಿತ್ತೆ. ಅವನು ಹೊರಗೆ ಹೊರಟವನು ಹೊರಗಿನಿಂದ ಬಾಗಿಲೆಳೆದುಕೊಂಡು ಹೋದ. ನಾನು ಚೀಲದಿಂದ ಹೊದೆಯಲು ಬೆಡ್ಶೀಟ್ ತೆಗೆದೆ. ದೀಪ ಆರಿಸಲು ಅನುಮಾನಿಸಿದೆ. ಮನೆಯವರು ಬಂದು ಆರಿಸುವರೋ ಏನೋ. ಹಾಗೆ ನನ್ನೊಡೆ ಮಾತಾಡಬಹುದು, ಆದರೆ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಆಗಬಹುದು. ನಾನೇ ದೀಪ ನಂದಿಸಿ ಹಾಸಿಗೆಯ ಮೇಲೆ ಅಡ್ಡಾದೆ. ಬೆಳಗಿನಿಂದ ಆಗಿದ್ದ ಆಯಾಸ, ಗಲಾಟೆ ಇದ್ದ ಬಸ್ಸಿನ ಪ್ರಯಾಣದಿಂದ ಆಯಾಸವಾಗಿತ್ತು. ಕಣ್ಣಿಗೆ ನಿದ್ರೆ ಬೇಗ ಹತ್ತಿತು. ರಾತ್ರಿ ಒಂದು ಹೊತ್ತಿನಲ್ಲಿ ಯಾರೋ ಮಗ್ಗುಲಲ್ಲಿ ಬಂದು ಮಲಗಿದಂತಾಯಿತು. ಎಲ್ಲ ಕತ್ತಲು. ಕೃಷ್ಣ ಬಂದಿರಬೇಕು. ಮೆಲ್ಲಗೆ ಕೈ ಹಾಕಿದಾಗ ಕೈಗೆ ಏನೋ ಮೆತ್ತಗೆ ಬೆಚ್ಚಗೆ ತಗುಲಿ ಬೆಚ್ಚಿದೆ. ಯಾರದು? ಉತ್ತರ ಬರಲಿಲ್ಲ. ನಾನೇ ಎದ್ದು ದೀಪ ಹೊತ್ತಿಸಿದೆ. ನನ್ನ ಮಂಚದ ಮೇಲೆ ಲಕ್ಷಣವಾಗಿದ್ದ ಹೆಂಗಸೊಬ್ಬಳು ಕುಳಿತಿದ್ದಳು. ನೀನು ಯಾರು? ಇಲ್ಲಿಗೆ ಬಂದೆ? ನನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಆ ಮಹಿಳೆ ಮುದುರಿ ಕುಳಿತಳು. ಬಾಳೆಹಣ್ಣು ಹಾಲು ತಗೊಂಡಿಲ್ಲ ಯಾಕೆ? ನಾನು ಕೃಷ್ಣನ ಕೈಲಿ ಕಳಿಸಿದ್ನಲ್ಲ. ನಾನು ಮಾತನಾಡದೆ ಹೊದೆಯಲು ತೆಗೆದಿದ್ದ ಹೊದಿಕೆ ಮಡಿಸಿಕೊಂಡು ಚೀಲಕ್ಕೆ ಸೇರಿಸಿದೆ. ಆ ಹೆಂಗಸು ಅಲ್ಲೇ ತಲೆ ತಗ್ಗಿಸಿ ಕುಳಿತಿದ್ದಳು. ನಾನು ಮಲಗಲು ಜಾಗ ಕೇಳಿ ಬಂದೆ, ಮಲಗಲು ಜೊತೆ ಕೇಳಿ ಬರಲಿಲ್ಲ. ಎದ್ದು ಬಾಗಿಲತ್ತ ಧಾವಿಸಿದೆ. ಬಾಗಿಲು ಹೊರಗಿನಿಂದ ಹಾಕಿತ್ತು. ನಾನು ಬಲವಂತದಿಂದ ಎಳೆದಾಡಿದಾಗ ಬಾಗಿಲು ಹೊರಗಿನಿಂದ ಹಾಕಿದ್ದುದು ತಿಳಿಯಿತು. ಆ ಹೆಂಗಸು ಹೆದರಿ ನಡುಗುತ್ತಾ ಅಲ್ಲೇ ನಿಂತಿದ್ದಳು. ಹೊರಗಿನಿಂದ ಬಾಗಿಲು ತೆರೆದ ಸದ್ದು ಕೇಳುತ್ತಲೇ ಬಾಗಿಲು ಹಿಡಿದೆಳೆದೆ. ಎದುರಿಗೆ ಕೃಷ್ಣ ನಿಂತಿದ್ದ. ಅವನ ಇಕ್ಕೆಲದಲ್ಲೂ ಒಬ್ಬ ಪುಟ್ಟ ಹುಡುಗ ನಿಂತಿದ್ದರು. ಅದೇ ತಾನೇ ನಿದ್ರೆಯಿಂದ ಎಚ್ಚರವಾದಂತಿತ್ತು. ಕೃಷ್ಣ, ನೀನೂ ಇಲ್ಲಿ? ಜಗಲಿಯ ಮೇಲಿದ್ದ ಚಾಪೆ ಹಾಸಿಗೆಗಳತ್ತ ನೋಡುತ್ತಾ ಕೇಳಿದೆ. ಅವನು ತಲೆ ತಗ್ಗಿಸಿದ. ಕೃಷ್ಣ, ನೀನ್ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದೆ? ನನ್ನ ಏನಂತ ತಿಳಿದಿ? ಈ ಕೆಲಸ ಎಷ್ಟು ದಿನದಿಂದ ಮಾಡ್ತಾ ಇದ್ದಿ? ನಾನೇನು ನೀನು ತುಂಬ ಸಭ್ಯ ಹುಡುಗ ಅಂದುಕೊಂಡಿದ್ದೆ. 4 ವರ್ಷದಿಂದ ಮಾಡ್ತಾ ಇದ್ದೀನಿ ಸಾರ್. ನಿಮ್ಮಂಥ ಒಳ್ಳೆಯವರು ಬಂದು ಮಲಗಿ ಹೋದರೆ 4 ಕಾಸು ಸಿಗುತ್ತೆ. ಹೊಟ್ಟೆ ತುಂಬ ನನ್ನ ತಂಗಿ, ತಮ್ಮ, ನಮ್ಮ ತಾಯಿ ತಿನ್ನಬಹುದು. ನಿಮ್ಮ ತಾಯಿಗೆ ನೀನು ಮಾಡ್ತಾ ಇರೋ ಕೆಲಸ ಗೊತ್ತಾ? ಅವನು ತಲೆ ತಗ್ಗಿಸಿದ. ಗೊತ್ತು ಸರ್. ಈ ತಲೆ ಹಿಡುಕನ ಕೆಲಸ ಬಿಟ್ಟು ಮರ್ಯಾದೆಯಾಗಿ ಬಾಳೋದು ಕಲಿ. ಆ ಕೆಟ್ಟ ಹೆಂಗಸಿನಿಂದ ದೂರ ಇರು. ಈ ನಿನ್ನ ತಂಗಿ, ತಮ್ಮನ್ನ ಎಲ್ಲಾದರೂ ಕರ್ಕೊಂಡು ಹೋಗಿ ಮಲಗಿಸ್ಕೊ. ಆ ಹೆಂಗಸು ಯಾರು? ನೀನ್ಯಾಕೆ ಅವಳಿಗೆ ಈ ಕೆಲಸ ಮಾಡ್ತಿದ್ದಿ? ಪಾಪ ಸರ್, ಆಕೆ ಗಂಡ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಬಿಟ್ಟು ಹೊರಟೋದ. ಕುಡಿದು ದುಡ್ಡೆಲ್ಲ ಹಾಳು ಮಾಡಿ ಒಂದಿನ ಮನೆಯಲ್ಲಿರೋ ಒಡವೆ, ವಸ್ತ್ರ, ಸಾಮಾನೆಲ್ಲ ಎತ್ಕೊಂಡು ಓಡಿ ಹೋದನು. ಇದುವರೆಗೂ ಬಂದಿಲ್ಲ. ಅಂಗಡಿ ಸಾಲ, ಮನೆ ಬಾಡಿಗೆ ಎಲ್ಲ ಹಾಗೇ ಇತ್ತು. ಪಾಪ ಆಕೆ ಏನು ಮಾಡ್ತಾಳೆ ಸರ್? 3 ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಜೀವನ ಸಾಗಿಸೋದು ಕಷ್ಟ ಆಗೋಯ್ತು. ಉಪವಾಸ ವನವಾಸ ಅನುಭವಿಸಿ ಮಕ್ಕಳ ಹಸಿವಿನ ಕೂಗು ಕೇಳಲಾರದೆ ಸಾಲನ್ನು ತನಗೆ ಆದ ರೀತಿಲಿ ತೀರಿಸಿದ್ಲು. ಅಂಗಡಿಯವನು 1 ವಾರ ಮನೆಗೆ ಪ್ರತಿ ರಾತ್ರಿ ಬಂದು ಸಾಲ ವಸೂಲಿ ಮಾಡ್ದ. ಮನೆ ಮಾಲೀಕ 1 ತಿಂಗಳು ರಾತ್ರಿ ಬಂದು ಮನೆ ಬಾಡಿಗೆ ವಸೂಲಿ ಮಾಡ್ದ. ಹಾಗೆ ಅವಳಿಗೆ ಏನು ಬೇಕಾದರೂ ಇದೇ ರೀತಿ ಆಗೋಯ್ತು. ಅವಳು ಮೈ ಮಾರಿದರೆ ಮಕ್ಕಳಿಗೆ 2 ಹೊತ್ತು ಊಟ, ಇರೋಕೆ ನೆಲೆ ಸಿಕ್ತು.
ಮಗ ದೊಡ್ಡವನಾದಮೇಲೆ ಎಲ್ಲ ಸರಿ ಮಾಡ್ತಾನೆ, ಅಲ್ಲಿವರೆಗೂ ಇದೇ ಗತಿ. ಕೃಷ್ಣ ಒಳಗೆ ಹೋಗಿ ನಾನು ಕೊಟ್ಟಿದ್ದ 25 ರೂಪಾಯಿ ತಂದು ನನ್ನ ಕೈಗಿತ್ತ. ತಗೊಳ್ಳಿ ಸಾರ್, ಬಿಟ್ಟು ಹಣ ಬೇಡ, ಅವಳು ಹಾಗೆಲ್ಲ ಪುಕ್ಕಟ್ಟೆ ಹಣ ತಗೊಳ್ಳಲ್ಲ. ನಾನು ಹಣ ಮುಟ್ಟಲಿಲ್ಲ. ಇರಲಿ ಕೊಡು, ಒಂದಿನವಾದರೂ ಮರ್ಯಾದೆಯಿಂದ ಇದ್ದುದಕ್ಕೆ ಅಂತ ಹೇಳು, ಅವಳ ಮಕ್ಕಳಿಗೆ ಕೊಟ್ಟೆ ಅಂತ ಹೇಳು, ಹೊಟ್ಟೆ ತುಂಬ ಏನಾದರೂ ಹಾಕಲಿ. ನಾನು ಹಿಂತಿರುಗಿ ನೋಡದೆ ಹೊರಟೆ. ಕೃಷ್ಣ ಹಿಂದೆ ಓಡಿ ಬಂದ. ಕೊಡಿ ಸರ್, ನಾನು ನಿಮ್ಮ ಪೆಟ್ಟಿಗೆ ತರ್ತೀನಿ. ಬೇಡಪ್ಪ, ನಾನೇ ತೊಗೊಂಡು ಹೋಗ್ತೀನಿ. ಅದು ಸರಿ ಕೃಷ್ಣ, ಆ ಹೆಂಗಸನ್ನು ವಹಿಸ್ಕೊಂಡು ಅಷ್ಟೊಂದು ಮಾತಾಡ್ತಿ, ಅವಳಿಗೋಸ್ಕರ ಗಂಡಸರನ್ನ ಮನೆಗೆ ಕರ್ಕೊಂಡು ಬರ್ತೀಯಲ್ಲ, ನಿಂಗೂ ಅವಳಿಗೂ ಏನೋ ಸಂಬಂಧ? ಕೃಷ್ಣ ನನ್ನ ಮುಖವನ್ನೇ ನೋಡಿದ. ನಮ್ಮ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇರೋ ಕೆಲಸ ನಾನೂ ಮಾಡ್ತಾ ಇದ್ದೀನಿ. ರಾಜಕೀಯ ಗೊಂದಲದಲ್ಲಿ ನಮ್ಮ ದೇಶವನ್ನೇ ಯಾವುದಕ್ಕೋ ಉಪಯೋಗಿಸ್ಕೊಳ್ತಾ ಇದ್ದಾರೆ. ತಾಯ್ನಾಡನ್ನ ಮಾರುಕಟ್ಟೆಯಲ್ಲಿಟ್ಟಿದ್ದಾರೆ. ಅದೆಲ್ಲ ನಿಂಗೆ ಅರ್ಥ ಆಗೋಲ್ವೋ? ನಾನು ಹೇಳಿದ್ದಕ್ಕೆ ಉತ್ತರ ಹೇಳೋ ಕೃಷ್ಣ, ಆಕೆ ನಿಂಗೇನಾಗಬೇಕು? ಕೃಷ್ಣ ತಲೆ ತಗ್ಗಿಸಿ ಮೆಲ್ಲನುಸಿರಿದ. ಅಮ್ಮ. ಸ್ನೇಹಿತರೆ, ಕತೆ ಕೇಳಿದ್ರಲ್ಲ. ಜೀವನ ಎಂಥ ಕಷ್ಟವನ್ನು ತಂದೊಡ್ಡಬಹುದು. ಆ ಕಡು ಕಷ್ಟವನ್ನು ಕೂಡ ದಾಟಿ ತಾಯಿಯಾದವಳು ತನ್ನ ಮಕ್ಕಳನ್ನು ಹೇಗೆ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡ್ತಾಳೆ ಅನ್ನುವಂತಹ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಕತೆ. ನೀವು ಮತ್ತಷ್ಟು ಉಷಾ ನವರತ್ನರಾಮ್ ಅವರ ಕತೆಗಳನ್ನು, ಕಾದಂಬರಿಗಳನ್ನು ಓದಿ ಆನಂದಿಸಿ. ಬಹು ಸರಳವಾದ, ನೇರವಾದ ನಿರೂಪಣೆ, ಸುಂದರವಾದ ಭಾಷೆ, ಸೊಗಸಾದ ಶೈಲಿಯಲ್ಲಿ ಎಲ್ಲರಿಗೂ ಹೃದಯವಾಗುವಂತೆ, ಮನಮುಟ್ಟುವಂತೆ, ಹೀಗೆ ಬದುಕಿನ ವಿವಿಧ ರೀತಿಯ ಶ್ರೀಮಂತರ, ಬಡವರ, ವಿದ್ಯಾವಂತರ, ಬೇರೆ ಬೇರೆ ವರ್ಗದ ಜನರ ಕತೆಗಳನ್ನು, ಬದುಕಿನ ಚಿತ್ರಣವನ್ನು ಕಟ್ಟಿಕೊಡುವಂತಹ ಉಷಾ ನವರತ್ನರಾಮ್ ಕನ್ನಡಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕಥೆಗಳನ್ನು ಮತ್ತಷ್ಟು ನೀವು ಓದಿ ಆನಂದಿಸಿ ಎಂದು ಹೇಳುತ್ತಾ ಈ ದಿನದ ಈ ನನ್ನ ಓದನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಮತ್ತಷ್ಟು ಕಥೆಗಳೊಂದಿಗೆ, ಕವಿತೆಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ನಮಸ್ಕಾರ.